ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಪವರ್ ಶೇರಿಂಗ್ ವಿಚಾರ ತಣ್ಣಗಾಯಿತು ಅಂತ ಎಲ್ಲರೂ ಅಂದುಕೊಳ್ತಾ ಇದ್ದಾರೆ. ಆದರೆ ಖಂಡಿತ ಹಾಗಲ್ಲ. ಸುನಾಮಿ ಬರೋದಕ್ಕೂ ಮೊದಲು ಸಮುದ್ರ ಪ್ರಶಾಂತವಾಗಿರುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ಪ್ರಶಾಂತವಾಗಿದೆ. ಯಾವಾಗ ಸುನಾಮಿ ಎರಗುತ್ತೆ ಅಂತಕ್ಕಂಥದ್ದನ್ನು ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಇತ್ತೀಚೆಗಷ್ಟೇ DK ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಬಂದಿದ್ದು ದೊಡ್ಡ ಸುದ್ದಿನೇ ಆಗಲಿಲ್ಲ. ಆದರೆ ಅವರು ದೆಹಲಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಡೆದಿರುವ ವಿದ್ಯಮಾನಗಳು ಏನು? ಇದು ಶನಿವಾರದ ಶಾಕಿಂಗ್ ನ್ಯೂಸ್. ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ತಣ್ಣಗಾಗಿಲ್ಲ. ಇನ್ನು ಮುಂದಕ್ಕೇನೆ ಅಸಲಿ ಆಟ ಶುರು. ಇಷ್ಟು ದಿನ ಸಿದ್ದರಾಮಯ್ಯ ಬಣದವರು ಮಾತನಾಡ್ತಾ ಇದ್ರು, ಇನ್ನು ಮುಂದೆ ಏನಿದ್ರು ನನ್ನ ಆಟ ಅಂತ ಹೇಳ್ತಾ ಇದ್ದಾರೆ ಉಪಮುಖ್ಯಮಂತ್ರಿ DK ಶಿವಕುಮಾರ್. ಓಕೆ, ಕೈ ಮನೆಯಲ್ಲಿ ಈಗ ಕುರ್ಚಿ ಕದನ ಇನ್ನೂ ಕೂಡ ನಿಂತಿಲ್ಲ ಅಂತ ಗೊತ್ತಾಗ್ತಾ ಇದೆ. ಇದು ಶನಿವಾರದ ಶಾಕಿಂಗ್ ನ್ಯೂಸ್. ಒಂದೇ ಒಂದು ಮಾತು ಅಲ್ಲಿಗೆ ಮುಗೀತು. ಯಾರ ಮಾತು ಏನು ಮುಗೀತು ಅಂತಕ್ಕಂಥದ್ದು ಪ್ರಶ್ನೆ. DK ಶಿವಕುಮಾರ್ ಅವರ ದೆಹಲಿ ಭೇಟಿಯಿಂದ ನಾನಾ ಲೆಕ್ಕಾಚಾರಗಳು ಈಗ ಶುರುವಾಗಿದೆ. ಸುರ್ಜೇವಾಲಾ, ವೇಣುಗೋಪಾಲ್ ಮತ್ತು DK ಶಿವಕುಮಾರ್ ಮೂವರ ಭೇಟಿಯಾಗಿದೆ ದೆಹಲಿಯಲ್ಲಿ. ಹಾಗಾದರೆ ಚರ್ಚಿಸಿದ್ದು ಏನು, ಯಾವ ವಿಚಾರ? ವೇಣುಗೋಪಾಲ್ ಮುಂದೆ DK ಶಿವಕುಮಾರ್ ಖಡಕ್ ಸಂದೇಶವನ್ನು ರವಾನೆ ಮಾಡಿದ್ರು. ಹಾಗಾದರೆ ಪಬ್ಲಿಕ್ ಟಿವಿಯಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ದೆಹಲಿಗೆ ಹೋಗಿದ್ದ DK ಶಿವಕುಮಾರ್ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಅವ್ರನ್ನ ಭೇಟಿಯಾಗಿ ಬಂದಿದ್ದಾರೆ. ಸುಮ್ಮನೆ ಹೋಗಿದ್ದಲ್ಲ, ಅದು ಪ್ಲ್ಯಾನ್ ಮಾಡಿಕೊಂಡೇ ಹೋಗಿದ್ರು. ಏನು ಮಾತಾಡಬೇಕು, ಏನು ಮೆಸೇಜನ್ನು ಪಾಸ್ ಮಾಡಬೇಕು, ಅದನ್ನು ಹೈಕಮಾಂಡ್ ನಾಯಕರಿಗೆ ಪಾಸ್ ಮಾಡಿಯೇ ಬಂದಿದ್ದಾರೆ. ನೀವು ಅಬ್ಸರ್ವ್ ಮಾಡಿರ್ಬೋದು, DK ಶಿವಕುಮಾರ್ ಅವರ ಇತ್ತೀಚಿನ ಮಾತುಗಳು, ಅವರ ನಡೆ ನುಡಿ ಎಲ್ಲವೂ ಕೂಡ ಬದಲಾದಂತೆ ಕಂಡು ಬರ್ತಾ ಇದೆ. ಈ ಬದಲಾವಣೆಗೆ ಕಾರಣವಾದರೂ ಏನು ಅಂತಕ್ಕಂಥದ್ದು ಪ್ರಶ್ನೆ. ಯಾಕೆ ಏಕಾಏಕಿ ಹಿಂದುತ್ವದ ಬಗ್ಗೆ ಮಾತನಾಡ್ತಾರೆ, ಕುಂಭಮೇಳದ ಬಗ್ಗೆ ಮಾತನಾಡ್ತಾರೆ, ಅದಾದ ನಂತರ ಮೊನ್ನೆ ಶಿವರಾತ್ರಿ ಹಬ್ಬದಲ್ಲಿ ಜಾಗರಣೆಯನ್ನು ಮಾಡ್ತಾರೆ, ಹಿಂದುತ್ವದ ಪರ ವಾಲದ್ರ DK ಶಿವಕುಮಾರ್ ಅಂತಕ್ಕಂಥ ಪ್ರಶ್ನೆ. ಹಾಗಾದರೆ ಈ ಬದಲಾವಣೆ ಕಾರಣ ಏನು? ಯಾರಿಗೋಸ್ಕರ ಈ ಬದಲಾವಣೆ? ಯಾರಿಗೆ ಮೆಸೇಜ್ ಕೊಡೋದಕ್ಕೆ ಈ ಬದಲಾವಣೆ ಅಂತಕ್ಕಂಥದ್ದು ಕೂಡ ಸಾಕಷ್ಟು ಅನುಮಾನವನ್ನು ಹುಟ್ಟಿಸ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟಕ್ಕಾಗಿ ಫೈಟ್ ಜೋರಾಗ್ತಾ ಇರುವ ಬೆನ್ನಲ್ಲೇ DCM DK ಶಿವಕುಮಾರ್ ದೆಹಲಿಗೆ ಹೋಗ್ತಾರೆ. ಅಲ್ಲಿಂದ ವಾಪಸ್ ಬಂದ ನಂತರ ಒಂದಿಷ್ಟು ಬದಲಾವಣೆಗಳು, ಒಂದಿಷ್ಟು ಹೊಸ ಹೊಸ ಅಸ್ತ್ರಗಳ ಪ್ರಯೋಗ ಆಗ್ತಾ ಇದೆ. ಹಾಗಾದ್ರೆ ಡೆಲ್ಲಿಗೆ DKಶಿ ಸುಮ್ಮನೆ ಹೋಗಿದ್ರಾ, ಏನ್ ಕತೆ? ಸುಮ್ಮನೆ DKಶಿ ವಾಪಸ್ ಕೂಡ ಬರಲಿಲ್ಲ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಪವರ್ ಶೇರ್ನ ಅಸಲಿ ಕಹಾನಿಗೆ ಮೆಗಾ ಟ್ವಿಸ್ಟ್ ಅನ್ನು ಕೊಟ್ಬಿಟ್ರ DCM DK ಶಿವಕುಮಾರ್. ಇಬ್ಬರು ಹೈಕಮಾಂಡ್ ನಾಯಕರೆದ್ರು. ಹಾಗಾದ್ರೆ DK ಶಿವಕುಮಾರ್ ಇಟ್ಟಂತಹ ಗುನ್ನ ಏನು? ಪಬ್ಲಿಕ್ ಟಿವಿಗೆ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. DCM DK ಶಿವಕುಮಾರ್ ಅವರ ದೆಹಲಿ ಯಾತ್ರೆ, ಅಲ್ಲಿ ವರಿಷ್ಠರ ಜೊತೆಗಾದಂತಹ ಚರ್ಚೆ, ಅದರಿಂದ ಅವರಲ್ಲಾದಂತಹ ಬದಲಾವಣೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಯಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್, ಎಲ್ಲೂ ಇಲ್ಲದಂತಹ ಡೀಟೇಲ್ಸ್ ಅನ್ನ ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇರುವಂತಹದ್ದು. DCM DK ಶಿವಕುಮಾರ್ ದೆಹಲಿಗೆ ಹೋಗಿದ್ದು, ಅಲ್ಲಿಂದ ಬಂದ ನಂತರ ಸಾಕಷ್ಟು ಬದಲಾವಣೆಗಳಾಗಿದೆ. ಅವರ ನಡೆ ನುಡಿ, ಹಾವ ಭಾವ, ಅವರು ನಡೆದುಕೊಳ್ತಾ ಇರುವಂತಹ ರೀತಿ, ಅವರು ಆಡ್ತಾ ಇರುವಂತಹ ಮಾತು ಏನನ್ನೋ ಒಂದನ್ನು ಸೂಚಿಸ್ತಾ ಇದೆ. ಅದೇ ಈಗ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಒಂದು ಕಡೆ ಸಿದ್ದರಾಮಯ್ಯನವರ ಬಣದಿಂದ KPCC ಅಧ್ಯಕ್ಷರ ಬದಲಾವಣೆ ವಿಚಾರ, ಎಲ್ಲ ವಿಚಾರಗಳ ನಡುವೆ ಸಾಕಷ್ಟು ಕುತೂಹಲ ಕಾರಣವಾಗ್ತಾ ಇದೆ. ಹಾಗಾದರೆ ಪವರ್ ಶೇರ್ ಕ್ಲೈಮ್ ಅನ್ನ ಮಾಡೇ ಬಿಟ್ರ DK ಶಿವಕುಮಾರ್. ಏನದು ಪವರ್ ಶೇರ್ ಅಂದರೆ, ನನಗೆ ಅಧಿಕಾರ ಬಿಟ್ಕೊಡಿ, ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅಂತ 2-3 ವರ್ಷದ ಪವರ್ ಶೇರ್ ಕ್ಲೈಮ್ ಅನ್ನ ಮಾಡಿಬಿಟ್ರ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಮುಂದೆ. ದೆಹಲಿ ಅಂಗಳದಲ್ಲಿ ಸಮಯ ಸಂದರ್ಭ ನೋಡಿಕೊಂಡು ದಾಳವನ್ನು ಉರುಳಿಸಿದ್ದಾರೆ DK ಶಿವಕುಮಾರ್ ಅಂತಕ್ಕಂಥ ಮಾಹಿತಿ ಇದೆ. ಜಾಸ್ತಿ ಕಾಯಲು ಆಗಲ್ಲ ಅಂತ ಸಂದೇಶ ಕೊಟ್ರ DK ಶಿವಕುಮಾರ್. ಇನ್ನೂ 8 ತಿಂಗಳಿದೆ 2.5 ವರ್ಷಕ್ಕೆ, ಬಟ್ ಈಗಲೇ ಶುರು ಮಾಡಿ ಪ್ರಕ್ರಿಯೆಗಳನ್ನು ಅಂತ AICC ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ಗೆ ಹೇಳಿದಾರಂತೆ. ವೇಣುಗೋಪಾಲೇ ಶಾಕ್ ಆದರಂತೆ. ವೇಣುಗೋಪಾಲ್ ಮುಂದೆ DK ಶಿವಕುಮಾರ್ ಖಡಕ್ ಸಂದೇಶವನ್ನು ರವಾನಿಸಿದ್ರ. ಅದಾದ ಬಳಿಕ ಸುರ್ಜೇವಾಲಾ ಮುಂದೆಯೂ ಅದೇ ಸಂದೇಶ. DKಶಿ ಸಡನ್ನಾಗಿ ಪವರ್ ಶೇರ್ ಕ್ಲೇಮ್ಗೆ ಹೈಕಮಾಂಡ್ ಶಾಕ್ ಆಗಿದ್ದಾರೆ. ಒಂದು ವೇಳೆ ಏನು ನಡೆದಿದೆಯೋ ಒಪ್ಪಂದ ನಮಗೆ ಗೊತ್ತಿಲ್ಲ. 2.5 ವರ್ಷ ಇಬ್ಬರು ಮುಖ್ಯಮಂತ್ರಿಗಳು ಅಂತ ಏನಾದರೂ ಆಗಿದ್ದರೆ, ಆ 2.5 ವರ್ಷ ಆಗೋದಕ್ಕೆ ಇನ್ನೂ 8 ತಿಂಗಳಿದೆ. ಈ ಮೇಗೆ 2 ವರ್ಷ ಕಂಪ್ಲೀಟ್ ಆಗೋದಲ್ವಾ.
ಅದಾದಮೇಲೆ 6 ತಿಂಗಳು ಅಂದರೆ ಅಕ್ಟೋಬರ್ ನವೆಂಬರ್ಗೆ ಇವ್ರು ಹೇಳಿದ್ರಲ್ಲ ಅಶೋಕ್ ಹೇಳಿದ್ರಲ್ಲ ನವೆಂಬರ್ 15-16ಕ್ಕೆ ಇವರು ರಾಜೀನಾಮೆ ಕೊಡ್ತಾರೆ ಅಂತ ಆ ಲೆಕ್ಕಾಚಾರ ಇಟ್ಕೊಂಡಿದ್ರು. ಇನ್ನೂ 8 ತಿಂಗಳಿದ್ರು, ಈಗಲೇ ಶುರು ಮಾಡಿ. ಹಾಗಾದರೆ ಇಷ್ಟು ಆತರ ಪಡೋದಕ್ಕೆ ಡಿ ಕೆ ಶಿವಕುಮಾರ್ ಕಾರಣ ಏನು? ಹೋಗ್ಬಿಟ್ಟು ಪವರ್ ಶೇರ್ ಕ್ಲೇಮ್ ಮಾಡೇ ಬಿಟ್ಟಿದಾರಲ್ಲ, ಯಾಕೆ? ಇಲ್ಲ ನನಗಿನ್ನೂ ಹೆಚ್ಚು ದಿನ ಕಾಯಕ್ಕಾಗಲ್ಲ, ನನ್ನನ್ನು ನೀವು ಮುಖ್ಯಮಂತ್ರಿ ಮಾಡಲೇಬೇಕು, ಆದಷ್ಟು ಬೇಗ ಮಾಡಿ ಅಂತ ವೇಣುಗೋಪಾಲ್ ಸುರ್ಜೇವಾಲಾ ಅಂದ್ಕೊಂಡಿದ್ರು. ಇನ್ನೂ 8 ತಿಂಗಳಿದೆ. ರಾಜ್ಯದಲ್ಲಿ ನಾಯಕರು ಮಾತಾಡ್ಕೊಳ್ಳಿ, ಯಾರು ಏನು ಬೇಕಾದರೂ, ನಾವು ಯಾವಾಗ ತೀರ್ಮಾನ ತಗೋಬೇಕು ತಗೊಳ್ಳೋಣ ಅಂತ ಅಂದುಕೊಂಡಿದ್ರೇನೋ. ಆದರೆ ಡಿ ಕೆ ಶಿವಕುಮಾರ್ ಈಗಲೇ ಕ್ಲೈಮ್ ಮಾಡಿಬಿಟ್ಟಿದ್ದಾರೆ. ಕೊನೆಯ ಮೂಮೆಂಟ್ಗೆ ಹೋಗೋದು, ಈಗ 2.5 ವರ್ಷ ಆಯಿತು ಕೊಡಿ ಅನ್ನೋದು, ಅದಕ್ಕೆ ಪ್ರಕ್ರಿಯೆ ವಿಳಂಬ ಆಗೋದು ಯಾಕೆ ಬೇಕು? 8 ತಿಂಗಳು ಮೊದಲಿಂದನೇ ಶುರು ಮಾಡೋಣ, ಎಲ್ಲರ ಮೈಂಡ್ ಸೆಟ್ಟನ್ನು ಪ್ರಿಪೇರ್ ಮಾಡೋಣ. ಮಾನಸಿಕವಾಗಿ ಹೈಕಮಾಂಡ್ ಕೂಡ ರೆಡಿ ಆಗಬೇಕು ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದಕ್ಕೆ, ಸಿದ್ದರಾಮಯ್ಯನವರು ಕೂಡ ರಾಜೀನಾಮೆ ಕೊಡೋದಕ್ಕೆ ಅವ್ರ ಮೈಂಡ್ ಸೆಟ್ ರೆಡಿ ಆಗಬೇಕು. ಆ ಥರದ ಒಂದು ರಾಜಕೀಯದ ಚದುರಂಗದಾಟಕ್ಕೆ ಈಗ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಆ ಥರ ಪಟ್ರ ಅಂದರೆ ಇವೆಲ್ಲವೂ ಕೂಡ ಚಾಣಕ್ಯ ನಡೆ. ನಿಮಗೆ ನಾಳೆ ಸಿ ಎಮ್ ಆಗಬೇಕು ಅಂದರೆ ಇವತ್ತು ಹೋಗ್ಬಿಟ್ಟು ಕ್ಲೈಮ್ ಮಾಡೋದಲ್ಲ, ಅದಕ್ಕೋಸ್ಕರನೇ ಈಗಿಂದನೇ ಶುರು ಮಾಡಿದ್ದಾರೆ. ಆಮೇಲೆ ಇವರು ಕ್ಲೈಮ್ ಮಾಡುವ ರೀತಿ ಸನ್ನಿವೇಶವನ್ನು ರಾಜ್ಯದಲ್ಲಿ ಸಿದ್ದರಾಮಯ್ಯ ಬಣದ ನಾಯಕರು ಸೃಷ್ಟಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರ ನಡೆ ಈ ರೀತಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಈಗ ಪವರ್ ಶೇರಿಂಗ್ ಒಪ್ಪಂದ ಅನ್ನೋದು ಏನಾಗಿದೆ ಅಂತ ಹೇಳ್ತಾರೆ. ಏನು ಒಪ್ಪಂದ ಆಗಿದೆ ಅನ್ನೋದು ಡಿ ಕೆ ಶಿವಕುಮಾರ್ ಗೊತ್ತು, ವೇಣುಗೋಪಾಲ್ಗೆ ಗೊತ್ತು, ಸುರ್ಜೇವಾಲಾ ಗೊತ್ತು, ಸಿದ್ದರಾಮಯ್ಯನವ್ರಿಗೆ ಗೊತ್ತು. ಯಾವಾಗ ಏನು ಎತ್ತ ಅಂತ ನಮಗಳಿಗೆ ಗೊತ್ತಿಲ್ಲ. ಒಂದು ವೇಳೆ 2.5 ವರ್ಷ ಅಂತಲೇ ಲೆಕ್ಕ ಇಟ್ಟರು, ಇನ್ನೂ 8 ತಿಂಗಳಿದೆ. ಬಟ್ ಡಿ ಕೆ ಶಿವಕುಮಾರ್ ಈಗಿಂದನೇ ಪವರ್ ಕ್ಲೈಮ್ ಮಾಡೋದಕ್ಕೆ ಏನು ಕಾರಣ, ಯಾಕೆ ಆ ಥರ ಅಂತ? ಅರವಿಂದ್, ರಾಜ್ಯದ ಇತ್ತೀಚಿನ ಕೆಲವು ಬೆಳವಣಿಗೆಗಳು ಏನು ಅನ್ನೋದು ಪ್ರಮುಖವಾಗುತ್ತೆ, ಮತ್ತು ಯಾರ್ಯಾರು ಮಾತಾಡಿದ್ರು, ಜೊತೆಗೆ ಏನೇನು ಮಾತಾಡಿದ್ರು ಇದು ಕೂಡ ಅಷ್ಟೇ ಪ್ರಮುಖವಾಗುತ್ತೆ. ಸಿ ಎಂ ಆಯ್ಕೆಯ ಸಂದರ್ಭದಲ್ಲಿ ನೀವಿಬ್ಬರು ಕೂಡ ಹೊಂದಾಣಿಕೆ ಮಾಡ್ಕೊಂಡು ಹೋಗಿ ಅನ್ನುವಂಥ ಮಾತನ್ನು ಕಾಂಗ್ರೆಸ್ ಹೈಕಮಾಂಡ್ ಹೇಳಿತ್ತು ಅನ್ನುವಂಥದ್ದು. ಆ ಹೊಂದಾಣಿಕೆ ಪವರ್ ಶೇರಿಂಗ್ ಅನ್ನುವಂಥದ್ದು ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಚರ್ಚಿತವಾಗ್ತಾ ಇರುವಂಥದ್ದು, ಮತ್ತು ಎಲ್ಲೂ ಕೂಡ ಕಾಂಗ್ರೆಸ್ನ ಯಾವುದೇ ಪ್ರಮುಖ ನಾಯಕರುಗಳು ಬಹಿರಂಗವಾಗಿ ಅದನ್ನು ಹೇಳಿಲ್ಲ. ಅದು CM, DCM, ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಯಾರೂ ಹೇಳಿಲ್ಲ. ಆದರೂ ಕೂಡ ಅದು 2.5 ವರ್ಷದ ಅವಧಿಯ ಸರ್ಕಾರ ಸಿದ್ದರಾಮಯ್ಯ ಅವರದು, ನಂತರದ 2.5 ವರ್ಷ ಡಿ ಕೆ ಶಿವಕುಮಾರ್ ಅನ್ನುವಂಥದ್ದು ಸಾಕಷ್ಟು ಚರ್ಚಿತವಾಗ್ತಾ ಇರುವಂಥ ವಿಚಾರ. ಈ ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ಇತ್ತೀಚೆಗೆ CM ಆಪ್ತ ವಲಯದ ಕೆಲವು ಸಚಿವರುಗಳು ಆಡ್ತಾ ಇರುವಂಥ ಮಾತು, ಸಿದ್ದರಾಮಯ್ಯ ಅವರು ಪೂರ್ಣಾವಧಿ CM, ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಪವರ್ ಶೇರಿಂಗ್ ಇಲ್ಲ, ಸಿದ್ದರಾಮಯ್ಯ ಅವರು ಏನು ರೆಕಾರ್ಡ್ ಬ್ರೇಕ್ ಮಾಡಬೇಕು ದೇವರಾಜ ಅರಸು ಅದನ್ನು ಮಾಡ್ತಾರೆ. ಈ ಎಲ್ಲ ದಾಳಿಗಳನ್ನ ಉಳಿಸ್ತಾ ಇರುವಂಥದ್ದು. ಎಲ್ಲ ಒಂದು ಕಡೆ ಸಿದ್ದರಾಮಯ್ಯ ಅವರ ಪರವಾಗಿ ನಾವು ಗಟ್ಟಿಯಾಗಿ ನಿಲ್ಲಬೇಕು ಮತ್ತು ಪೂರ್ಣಾವಧಿಗೆ ಅವ್ರನ್ನ ಕೊಂಡೊಯ್ಯಬೇಕು ಅನ್ನುವಂಥ ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಾ ಇದೆ. ಇಷ್ಟೆಲ್ಲ ಆದ ನಂತರದಲ್ಲಿ ಇನ್ನು ಸುಮ್ಮನಿದ್ರೆ ಸಾಧ್ಯ ಇಲ್ಲ ಅನ್ನುವಂಥ ತೀರ್ಮಾನಕ್ಕೆ DCM ಡಿ ಕೆ ಶಿವಕುಮಾರ್ ಬಂದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಅವರು ಎಲ್ಲೂ ಕೂಡ ಬಹಿರಂಗವಾಗಿ ಏನನ್ನೂ ಕೂಡ ಮಾತನಾಡಿಲ್ಲ. ಆದರೆ ಹೈಕಮಾಂಡ್ ಅಂಗಳದಲ್ಲಿ ತಮ್ಮ ಹಕ್ಕನ್ನು ಪ್ರತಿಪಾದಿಸಿದ್ದಾರೆ ಅನ್ನುವಂಥ ಎಕ್ಸ್ಕ್ಲೂಸಿವ್ ಆದ ಮಾಹಿತಿ ಪಬ್ಲಿಕ್ ಟಿವಿಗೆ ಸಿಗ್ತಾ ಇರುವಂಥದ್ದು. ಹೈಕಮಾಂಡ್ ಅಂಗಳದಲ್ಲಿ ಕುಳಿತು ನನ್ನ ಅವಧಿಗೆ 8 ತಿಂಗಳು ಬಾಕಿ ಇದೆ, ಆದರೆ ಪ್ರೊಸೆಸ್ನ ಇವಾಗಲೇ ಶುರು ಮಾಡಿ ಅನ್ನುವಂತಹ ಸ್ಪಷ್ಟವಾದ, ನಿಖರವಾದ, ಖಡಕ್ಕಾದಂಥ ಒಂದು ಮಾತನ್ನು ಹೇಳಿದ್ದಾರೆ ಅನ್ನುವಂತಹ ಖಚಿತವಾದ ಮಾಹಿತಿ ಪಬ್ಲಿಕ್ ಟಿವಿಗೆ ಸಿಗ್ತಾ ಇರುವಂಥದ್ದು. ಯಾಕಂದರೆ CM ಸ್ಥಾನದ ಬದಲಾವಣೆ ಅನ್ನುವಂಥದ್ದು ಒಂದು ದಿನದಲ್ಲಿ ಹೇಳಿ ಮಾರನೇ ದಿನ ಬದಲಾವಣೆ ಆಗುವಂಥದ್ದಲ್ಲ. ಒಂದು ಸಣ್ಣ ಸಣ್ಣ ವಿಚಾರಗಳಿಗೂ ಕೂಡ ಈ ರೀತಿ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷನ ಬದಲಾಯಿಸೋಕ್ಕೆ 3-4 ತಿಂಗಳು ಎಳೆದಾಡುವಂಥ ಪರಿಸ್ಥಿತಿ ಇರುವಾಗ CM ಸ್ಥಾನದ ಬದಲಾವಣೆ ಅಷ್ಟು ಸುಲಭ ಅಲ್ಲ ಆಗಿರೋದ್ರಿಂದ ಈಗಲಿಂದಲೇ ನಮ್ಮ ನಡುವೆ ಆಗಿರುವಂಥ ಮಾತುಕತೆ ಏನು, ಆಗಬೇಕಾಗಿರುವ ಪ್ರೋಸೆಸ್ ಏನು, ಇವೆಲ್ಲವನ್ನು ನಿಧಾನಕ್ಕೆ ಹೈಕಮಾಂಡ್ ಚಾಲನೆಗೆ ಕೊಟ್ಟರೆ ಆ ಅವಧಿಗೆ ಸರಿಯಾಗಿ ಅದು ಹೋಗಿ ತಲುಪುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ತಮ್ಮ ಬೇಡಿಕೆಯನ್ನು ದೆಹಲಿ ಅಂಗಳದಲ್ಲಿ ಹೈಕಮಾಂಡ್ ಮುಂದೆ ನೇರವಾಗಿ ಡಿ ಕೆ ಶಿವಕುಮಾರ್ ಈ ಬಾರಿಯ ದೆಹಲಿ ಭೇಟಿಯಲ್ಲಿ ಇಟ್ಟಿದ್ದಾರೆ ಎನ್ನುವಂತಹ ಖಚಿತವಾದ ಮಾಹಿತಿಗಳು ಪಬ್ಲಿಕ್ ಟಿವಿಗೆ ಸಿಗ್ತಾ ಇರುವಂಥದ್ದು. ಅರವಿಂದ್, ರೈಟ್.